ಮೇಂಟೆನೆನ್ಸ್ ಭಾಳ ಕಷ್ಟ ಆಗಿತ್ತು. ಆ ಮೇಂಟೆನೆನ್ಸ್ನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಅಂತ ಇಷ್ಟು ದೊಡ್ಡ ಶೆಡ್ ಕಟ್ಟಿದ್ವಿ. ಒಂದು 2 ವರ್ಷದ ವಯಸ್ಸು ಕರಗಳು, ಇದೆಲ್ಲ ಸಾಯಿವಾಲ್, ನನ್ನಲ್ಲೇ ಹುಟ್ಟಿ ಬೆಳೆದಿರೋಂಥ ಕರಗಳು. ನಾನು ರಾಜಸ್ಥಾನಲ್ಲಿ ಮಹಾಜನ್ ಅನ್ನೋ ಜಾಗದಿಂದ ತಂದಿರೋವಂಥದ್ದು ಇದನ್ನ. ಸರ್ ಇದು ಖರ್ಚು ಬಂದು ಒಂದು 65 ಲಕ್ಷ ಅನ್ಕೊಳ್ಳಿ. ಸೊ ಇನ್ವೆಸ್ಟ್ಮೆಂಟ್ ಜಾಸ್ತಿ ಅನ್ಸ್ಬೋದು, ಬಟ್ ಮೇಂಟೆನೆನ್ಸ್ ಲೆಕ್ಕಕ್ಕೆ ಹೋಲಿಸ್ಕೊಂಡ್ರೆ ಭಾಳ ಕಮ್ಮಿ ಸರ್. ನಾನು ನಡೆದಿದ್ದೆ ದಾರಿ, ನಾನು ಮಾಡಿದ್ದೆ ಕರೆಕ್ಟ್ ಅಂದರೆ ಯಾವತ್ತೂ ಕರೆಕ್ಟ್ ಆಗಲ್ಲ. ಸೊ ಖಂಡಿತ ನಾವು ಸುಮಾರಷ್ಟು ಫಾರ್ಮ್ಸ್ ವಿಸಿಟ್ ಮಾಡಬೇಕು. ಗಿರ್ರೆ ಸಪ್ರೇಟು, ಸಾಯಿವಾಲೆ ಸಪ್ರೇಟು, ರಾಟಿನೇ ಸಪ್ರೇಟ್. ಇಟ್ಸ್ ಅ ಬ್ಯೂಟಿಫುಲ್ ಬುಲ್. ಇವತ್ತು ಸುಮಾರು ಒಂದು 35ರಿಂದ 40 ಹೆಣ್ಣುಕರ ಇದೆ ನನ್ನ ಹತ್ರ. ಸೊ ಇದು ಬ್ಲ್ಯಾಕ್ ಅಲ್ಲಿ ಮಿಶ್ರಣ ಆಗಿರುವಂತ ಲಿಲಿಡಿ ಅಂತ ಹೇಳ್ತಾರೆ ಸರ್. ಅಂದ್ರೆ ಜನವರಿಯಲ್ಲಿ ಕರ ಕೊಟ್ರೆ ನವೆಂಬರ್ ಡಿಸೆಂಬರಲ್ಲಿ ಇನ್ನೊಂದು ಕರ ಕೊಡುತ್ತೆ. ನಾನು ತಿಂಗಳಿಗೆ ಏನಿಲ್ಲ ಅಂದ್ರೂ 1.5 ಲಕ್ಷ 2 ಲಕ್ಷ ರೂಪಾಯಿ ಕೊಡ್ತಿದ್ದೀನಿ ಅಂದ್ರೆ 30 ತಿಂಗಳಿಗೆ ನಂಗೆ 60 ಲಕ್ಷ ರೂಪಾಯಿ ಆಗೋಯ್ತು ಸರ್. ಸೊ ಅದ್ರ ನಂತರ ಬರೋದೆಲ್ಲ ನನ್ನ ಲಾಭನೇ ಅಲ್ಲ. ಸೊ ಇದು ನಮ್ಮ ಮಿಲ್ಕಿಂಗ್ ಪಾರ್ಲರ್ ಇಂದ ನಮ್ಮ ಡ್ರೈ ಶೆಡ್ಗೆ ಒಂದು ಅರ್ಧ ಕಿಲೋಮೀಟರ್ 500 ಮೀಟರ್ ಇರುತ್ತೆ ಸರ್. ಇದೆಲ್ಲ ನನ್ನ ಕ್ಯಾಟಲ್ ಗ್ರೇಸಿಂಗ್ ಲ್ಯಾಂಡ್ ಸರ್. ಇದೆಲ್ಲ ಹಸುಗಳನ್ನ ನಾನು ಗ್ರೇಸ್ ಮಾಡಕ್ ಬಿಡ್ತೀನಿ, ಮೇಯಕ್ ಬಿಡ್ತಿರ್ತೀವಿ. ಮೇವೆಲ್ಲ ಎಲ್ಲಿ ಬೆಳ್ಕೊಂಡಿರ್ತೀವಿ ಸರ್? ಸರ್ ನಮ್ದೇ ಜಮೀನಿದೆ ಸರ್. ನಾವೇ ಒಂದು 35ರಿಂದ 40 ಎಕರೆಯಲ್ಲಿ ಮೆಕ್ಕೆಜೋಳ, ಸೂಪರ್ ನೇಪಿಯರು ಎಲ್ಲ ಬೆಳೀತಾ ಇರ್ತೀವಿ. ಸೊ ಈ ಶೆಡ್ ಬಂದು ನಾವು ಒಂದು 6 ತಿಂಗಳಾಯ್ತು ಸರ್ ಕಟ್ಟಿ. ಫಸ್ಟ್ ಇದೆಲ್ಲಾನು ಒಂದೇ ಜಾಗದಲ್ಲಿ ಇಟ್ಕೊಂಡಿದ್ವಿ. ಮೇಂಟೆನೆನ್ಸ್ ಭಾಳ ಕಷ್ಟ ಆಗಿತ್ತು. ಆ ಮೇಂಟೆನೆನ್ಸ್ನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಅಂತ ಇಷ್ಟು ದೊಡ್ಡ ಶೆಡ್ ಕಟ್ಟಿದ್ವಿ. ಇದು 230/70 ಇದೆ ಸರ್. 230/70 ಇದೆ ಸರ್. ಇದರಲ್ಲಿ ನಾನು ಒಂದು ಕಡೆ 10 ಕಂಪಾರ್ಟ್ಮೆಂಟ್, ಇನ್ನೊಂದು ಕಡೆ ಒಂದು 10 ಕಂಪಾರ್ಟ್ಮೆಂಟ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂತ ಹೇಳ್ತೀನಿ. ಸೊ ಇಲ್ಲಿ ಚಿಕ್ಕ ವಯಸ್ಸು ಅಂದ್ರೆ ಒಂದು 2 ವರ್ಷದ ವಯಸ್ಸು ಕರಗಳು, ಇದೆಲ್ಲ ಸಾಯಿವಾಲ್, ನನ್ನಲ್ಲೇ ಹುಟ್ಟಿ ಬೆಳೆದಿರೋಂಥ ಕರಗಳು. 1.5 ವರ್ಷ 2 ವರ್ಷ ವಯಸ್ಸಾದಂಥ ಸಾಯಿವಾಲು, ರಾಟಿ ಇಲ್ಲಿರುತ್ತೆ. ಇದೆಲ್ಲ ಗಿರ್ರಸ ಇರುತ್ತೆ ಇಲ್ಲಿ. ಇಲ್ಲಿ ನೋಡಿ ಇವಳು ಕೆಚ್ಚಲ್ ಕಟ್ತಿದ್ದಾಳೆ. ಬನ್ನಿ, ಏನಕ್ಕೆ ನಾವು ಮೆಷಿನ್ ಯೂಸ್ ಮಾಡೋಕ್ಕಾಗಲ್ಲ ಅಂತ ನೋಡಿ. ಮೆಷಿನ್ ಯೂಸ್ ಮಾಡ್ಬೋದಾ ಸರ್ ಹಾಲು ಕರಿಯಕ್ಕೆ? ಇದಕ್ಕೆ ಇದು ಇನ್ನೂ ದೊಡ್ಡದಾಗುತ್ತೆ ಸರ್. ಇನ್ನೂ 10 ದಿನ ಬೇಕು ಇದು ಕರ ಕೊಡೋಕ್ಕೆ. ಸೊ ಇನ್ನೂ ಕೆಚ್ಚಲ್ ದಪ್ಪ ಆಗುತ್ತೆ. ಇವಳು ಸುಮಾರು ಒಂದು 10 ಲೀಟರ್ ಹಾಲ್ಗಂತೂ ಗ್ಯಾರಂಟಿ ಇರುತ್ತೆ ಸರ್. ಸರ್ ಒಂದೊಂದರಲ್ಲಿ ನಾನು ಬಾಕ್ಸ್ ಮಾಡ್ಕೊಂಡಿದ್ದೀನಿ ಸರ್. ಇದು ನೋಡಿ 1 2 3 ಅಂದ್ರೆ ಇಲ್ಲಿ 4 4 4 12 ಹಸ ಒಂದರಲ್ಲಿ ಇರ್ಬೋದು. ಇದು ನೋಡಿ 2 ಬಾಕ್ಸ್ ಇದೆ, ಅಂದ್ರೆ ಇದರಲ್ಲಿ 8 ಹಸ ಮಾತ್ರ ಇಟ್ಟಿರ್ತೀನಿ. ಸೊ ಹಿಂಗೆ ಡಿವೈಡ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಸರ್. ಕೆಲವು ಟೈಮ್ ಸ್ವಲ್ಪ ಜಾಸ್ತಿನೂ ಆಗೋಗುತ್ತೆ. ಐ ಮೀನ್ ನಮಗೆ ಡ್ರೈ ಅನಿಮಲ್ಸ್ ಜಾಸ್ತಿ ಇದ್ದಾಗ ಜಾಸ್ತಿನೂ ಬಿಡ್ತೀವಿ, ಮತ್ತೆ ಅದನ್ನ ಗ್ರೇಸಿಂಗ್ ಹೋಗೋ ಅಂತ ಅನಿಮಲ್ಸ್ನ ಜಾಸ್ತಿ ತುಂಬಿಸ್ತೀನಿ. ಗ್ರೇಸಿಂಗೇ ಕಳ್ಸಲ್ಲಪ್ಪ ಅಂದ್ರೆ ಲಿಮಿಟೆಡ್ ಆಗಿ ಇಟ್ಕೊಳ್ತೀವಿ. ಬೆಳಗ್ಗೆ ಸಂಜೆ 2 ಟೈಮು ಗ್ರೇಸಿಂಗ್ ಹೋಗುತ್ತೆ ಅಂದಾಗ ಅದನ್ನ ನಾವು ಜಾಸ್ತಿ ಇಟ್ಕೊಳ್ತೀವಿ. ಸೊ ಇದೆಲ್ಲ ಬಂದು ರಾಟಿ ಅನ್ನೋ ತಳಿ ಸರ್. ದೇ ಆರ್ ಆಲ್ಸೋ ಕಾಲ್ಡ್ ಎಸ್ ರತಿ ಜರ್ಸಿ ಆಫ್ ಇಂಡಿಯಾ ಸರ್. ಇದು ಬಂದು ರಾಜಸ್ಥಾನ್ ಪ್ರಾಂತದಿಂದ ಬರುತ್ತೆ. ನಾನು ರಾಜಸ್ಥಾನಲ್ಲಿ ಮಹಾಜನ್ ಅನ್ನೋ ಜಾಗದಿಂದ ತಂದಿರುವಂಥದ್ದು ಇದನ್ನ. ಅಲ್ಲಿ ಏನಕ್ಕೆ ಇದನ್ನ ಜರ್ಸಿ ಆಫ್ ಇಂಡಿಯಾ ಅಂತ ಕರೀತಾರೆ ಅಂದ್ರೆ, ಆ ರಾಜಸ್ಥಾನಲ್ಲಿ ಸಿಗುವಂತ ಆ ಮರಳಿನಾಡಲ್ಲಿ ಸಿಗುವಂತ ಚಿಕ್ಕ ಪುಟ್ಟ ಗ್ರಾಸ್ನ ತಿನ್ಕೊಂಡು ಅದು ಒಂದು 5-5.5 ಲೀಟರ್ ಹಾಲು ಕೊಡುತ್ತೆ. ಇಲ್ಲಿ ನಾವು ಕೊಡುವಂತ ಊಟಕ್ಕೆ ಅದು ಸುಮಾರು ಒಂದು 7-7.5 ಲೀಟರ್ ಹಾಲು ಕೊಡುತ್ತೆ. ಅಂಡ್ ಎಷ್ಟೇ ಉರಿ ಬಿಸಿಲು ಇದ್ರೂ ಅದಕ್ಕೆ ತಡ್ಕೊಂಡು ನಿಂತ್ಕೊಳ್ಳುವಂತ ಶಕ್ತಿ ಈ ಜಾತಿಗಿದೆ ಸರ್. ಸರ್ ಇಲ್ಲಿ ನಮ್ಮ ಟ್ರ್ಯಾಕ್ಟರ್ ಹೋಗುತ್ತೆ ನೋಡಿ. ಇಷ್ಟು ದೊಡ್ಡ ಶೆಡ್ ಅಲ್ಲಿ ನಂಗೆ ಬರೀ 3 ಜನ ಲೇಬರ್ ಇರ್ತಾರೆ. ಗೊಬ್ಬರ ಎತ್ತಾಕಕ್ಕೆ, ದಾನ ಹಾಕಕ್ಕೆ ಅಷ್ಟೇ ಲೇಬರ್ಸ್, ಇನ್ನೇನಕ್ಕೂ ಬೇಕಾಗಿಲ್ಲ. ಇದು ಒಬ್ಬ ಟ್ರ್ಯಾಕ್ಟರ್ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ, ಇಬ್ರು ಆ ಕಡೆ ಒಬ್ಬ ಈ ಕಡೆ ಒಬ್ಬ ದಾನ ಹಿಂಗ್ ಚೆಲ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲೇ ತಿಂತವೆ, ಗ್ರೇಸಿಂಗ್ ಹೋಗ್ತವೆ. ಅಂದ್ರೆ ಬೆಳಗ್ಗೆ ಒಂದು 6:30 ಗ್ರೇಸಿಂಗ್ ಹೋದ್ರೆ 11 ಗಂಟೆ ವಾಪಸ್ ಬರುತ್ತೆ. 11 ಗಂಟೆಗೆ ಒಂದೊಂದು ಸೆಟ್ ಆಫ್ ಫಾಡರ್ ಕೊಡ್ತೀನಿ, ತಿಂದು ರೆಸ್ಟ್ ತಗೊಳುತ್ತೆ. 3 ಗಂಟೆಗೆ ದಾನ ಕೊಡ್ತೀನಿ, ದಾನ ತಿಂದು ತಿರ್ಗಾ ಹೊರಗಡೆ ಕಳಿಸ್ತೀನಿ. 3 ಗಂಟೆಗೆ 6 ಗಂಟೆಗೆಲ್ಲ ವಾಪಸ್ ಬರುತ್ತೆ. ಸೊ ಇದೆಲ್ಲ ನನ್ನಲ್ಲೇ ಹುಟ್ಟಿರೋ ಸರ್. ಇದು ಖರ್ಚು ಬಂದು ಒಂದು 65 ಲಕ್ಷ ಅನ್ಕೊಳ್ಳಿ. ಸೊ ಇನ್ವೆಸ್ಟ್ಮೆಂಟ್ ಜಾಸ್ತಿ ಅನ್ಸ್ಬೋದು, ಬಟ್ ಮೇಂಟೆನೆನ್ಸ್ ಲೆಕ್ಕಕ್ಕೆ ಹೋಲಿಸ್ಕೊಂಡ್ರೆ ಭಾಳ ಕಮ್ಮಿ ಸರ್. ತಿಂಗಳಿಗೆ ನಾನು ಇದನ್ನ ಶಾರ್ಟ್ ಟರ್ಮ್ ಪೀರಿಯಡ್ ಅಂತ ಇಟ್ಕೊಂಡಿಲ್ಲ ಸರ್. ನಾನು ಇದು ನನ್ನ ಲೈಫ್ ಟೈಮ್ ಇಟ್ಕೊಳ್ಬೇಕಂತ ಇಟ್ಕೊಂಡಿದ್ದೀನಿ. ನಾನು ತಿಂಗಳಿಗೆ ಏನಿಲ್ಲ ಅಂದ್ರೂ 1.5 ಲಕ್ಷ 2 ಲಕ್ಷ ರೂಪಾಯಿ ಕೊಡ್ತಿದ್ದೀನಿ ಅಂದ್ರೆ 30 ತಿಂಗಳಿಗೆ ನಂಗೆ 60 ಲಕ್ಷ ರೂಪಾಯಿ ಆಗೋಯ್ತು ಸರ್. ಸೊ ಅದ್ರ ನಂತರ ಬರೋದೆಲ್ಲ ನನ್ನ ಲಾಭನೇ ಅಲ್ಲ. ಸೊ ಅದಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಈ ಶೆಡ್ನ ಕಟ್ಕೊಂಡಿದ್ದೀನಿ.
ಗಾಳಿ ಹವಾ ಆಡೋಂಗೆ ನೀಟಾಗಿದೆ ಇಲ್ಲಿ ಶೆಡ್ಡು. ಸರ್ ಅದೆಲ್ಲ ನನ್ನ ಎಕ್ಸ್ಪೆರಿಮೆಂಟ್ ಸರ್. ನಾನು ಕಲಿತಾ ಇದ್ದೆ ಸರ್. ಅಂದರೆ ಒಂದೇ ಸರಿ ನಾನು ಎಲ್ಲ ಕಲ್ತ್ಕೊಂಡ್ ಬರಲಿಲ್ಲ, ನಾನು ಎಲ್ಲಿ ಇದ್ರದ್ದು ಡಿಗ್ರಿ ಎಲ್ಲ ಮಾಡ್ಕೊಳ್ಳಿಲ್ಲ. ಸೊ ಎಲ್ಲ ಒಂದೊಂದೇ ನೋಡಿ ಕಲಿತು ಅಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಆಗಿ ಅದನ್ನ ಬೆಸ್ಟಾಗಿ ಹೆಂಗೆ ಕನ್ವರ್ಟ್ ಮಾಡಬೇಕು ಅದನ್ನ ಇಲ್ಲಿ ಕನ್ವರ್ಟ್ ಮಾಡ್ತಿದ್ದೀನಿ ಸರ್. ನೀವು ಬೇರೆ ಫಾರ್ಮ್ಗಳು ವಿಸಿಟ್ ಕೊಡ್ತೀರಾ? ಖಂಡಿತ ಸರ್, ಖಂಡಿತ. ಅದು ಮಾಡಲಿಲ್ಲ ಅಂದರೆ ನಾನು ಎಲ್ಲಿ ತಪ್ಪು ಮಾಡ್ತಿದ್ದೀನಿ ಅಂತ ನಂಗೆ ಹೆಂಗೆ ಗೊತ್ತಾಗುತ್ತೆ ಸರ್? ನಾನು ನಡೆದಿದ್ದೆ ದಾರಿ, ನಾನು ಮಾಡಿದ್ದೆ ಕರೆಕ್ಟು ಅಂದರೆ ಯಾವತ್ತೂ ಕರೆಕ್ಟ್ ಆಗಲ್ಲ. ಸೊ ಖಂಡಿತ ನಾವು ಸುಮಾರಷ್ಟು ಫಾರ್ಮ್ಸ್ ವಿಸಿಟ್ ಮಾಡಬೇಕು. ನಾನು ಪುಣೆಯಲ್ಲಿ ಸುಮಾರಷ್ಟು ಡೈರಿ ಫಾರ್ಮ್ಸ್ ಇದ್ದಾವೆ, ಅಲ್ಲಿ ವಿಸಿಟ್ ಮಾಡ್ತೀನಿ. ಮತ್ತು ಗುಜರಾತಲ್ಲಿ ಸುಮಾರಷ್ಟು ಬ್ರೀಡರ್ಸ್ ಫಾರ್ಮ್ಸ್ ಇರುತ್ತೆ, ಅಲ್ಲಿ ವಿಸಿಟ್ ಮಾಡ್ತೀನಿ. ರಾಜಸ್ಥಾನಲ್ಲಿರುತ್ತೆ, ನೋಯ್ಡಾ ಈ ಸೈಡಲ್ಲೆಲ್ಲ ಸುಮಾರಷ್ಟು ಡೈರಿ ಫಾರ್ಮ್ಸ್ ಇದಾವೆ, ಅಲ್ಲೆಲ್ಲ ವಿಸಿಟ್ ಮಾಡಿದ್ದೀನಿ ಸರ್. ಇವಾಗ ಟ್ಯಾಂಕ್ ಅಂತ ಅನ್ಕೊಳ್ಳಿ, ನಾನು ನನ್ನ ಟೆಕ್ನಿಕಲ್ ಆಗಿ ನಾನೇನು ಅನ್ಕೊಂತಿದ್ದೆ, ಇಲ್ಲೊಂದು ಸಪ್ರೇಟು ಅಲ್ಲೊಂದು ಸಪ್ರೇಟ್ ಟ್ಯಾಂಕ್ ಕಟ್ಟಬೇಕು ಅಂತ. ಇವಾಗ ಎರಡಕ್ಕೂ ಮಧ್ಯದಲ್ಲಿ ಒಂದು ಟ್ಯಾಂಕ್ ಕಟ್ಬಿಡ್ತಿದ್ದೀನಿ. ಆ ಕಡೆ ಕೇಜ್ಗೆ ಈ ಕಡೆ ಕೇಜ್ಗೆ ಮಧ್ಯಕ್ಕೆ ಒಂದು ಟ್ಯಾಂಕು. ಸೊ 24/7 ಅಲ್ಲಿ ನೋಡಿ ಟ್ಯಾಂಕಿಗೆ ಫುಟ್ಬಾಲ್ ಹಾಕಿದ್ದೀನಿ. ಅದು ನೀರು ಕಮ್ಮಿ ಆಗಿದ ತಕ್ಷಣ ಅದೇ ನೀರು ತುಂಬಿಸುತ್ತೆ, ಯಾರು ಬೇಕಾಗಿಲ್ಲ ಅಲ್ಲಿ, ಯಾರೋ ಹೋಗಿ ಸ್ವಿಚ್ ಆನ್ ಮಾಡಬೇಕು, ನೀರು ಬರಬೇಕು ಅಂತ ಏನಿಲ್ಲ. ಅದು ಫುಟ್ಬಾಲ್ ಹಾಕಿದ್ದೀನಿ. ಫುಟ್ಬಾಲ್ ಕೆಳಗೆ ಹೋಗಿದ ತಕ್ಷಣ ನೀರು ಬರುತ್ತೆ, ಫುಟ್ಬಾಲ್ ಮೇಲಕ್ಕೆ ಬಂದಿದ ತಕ್ಷಣ ನೀರು ನಿಂತೋಗುತ್ತೆ. ಟೆಕ್ನಾಲಜಿ. ಹೌದು ಸರ್, ಖಂಡಿತ ಇರಲೇಬೇಕಲ್ಲ. ಎಲ್ಲದಕ್ಕೂ ಹುಡುಗರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. 2 kg ಮಧ್ಯದಲ್ಲಿ ಪ್ರತಿಯೊಂದೊಂದು ಇದರಲ್ಲೂ ಟ್ಯಾಂಕ್ ಇರುತ್ತೆ ಸರ್. ಈಗ ಹಸುಗಳು ರೊಟೇಷನ್ ನೀವು ಮಾಡ್ಕೊಳ್ತೀವಿ ಅಂದರೆ ಈಗ ತೆನೆ ಹಸುಗಳೇ ಬೇರೆ, ನಾಲ್ಕು ಹಸುಗಳೇ ಬೇರೆ ಸರ್. ಇವಾಗ ನಾವೇನು ಮಾಡ್ತೀವಿ ಅಂದರೆ ಸರ್, ನಮಗೆ ಹಾಲು ಕೊಡುವಂಥ ಹಸುಗಳನ್ನೇ ಜಾಸ್ತಿ ಇರೋದು ಈ ಸೀಸನಲ್ಲಿ ನನ್ನ ಹತ್ರ. ಅಂದರೆ ಸುಮಾರು ಎಲ್ಲನೂ ಒಂದು ಫಸ್ಟ್ ಲ್ಯಾಕ್ಟೇಷನು, ಸೆಕೆಂಡ್ ಲ್ಯಾಕ್ಟೇಷನು, ಥರ್ಡ್ ಲ್ಯಾಕ್ಟೇಷನ್, ಈ 3 ರೇಂಜಲ್ಲೇ ಜಾಸ್ತಿ ಇದ್ದಾವೆ. ಈ 4th 5th ಸ್ವಲ್ಪ ಕಮ್ಮಿ ಇದ್ದಾವೆ ನನ್ನ ಹತ್ರ. ಅಂದರೆ ನೀವು ನೋಡ್ಕೊಂಡ್ರೆ 400 ಹಸ ಬರೀ ಫಸ್ಟ್ ಸೆಕೆಂಡ್ ಥರ್ಡ್ ಲ್ಯಾಕ್ಟೇಷನಲ್ಲೇ ಇರುತ್ತೆ, ಮಿಕ್ಕಿದೆಲ್ಲ ಕರಗಳಿರ್ತವೆ. ಸರ್ ಹೆಂಗೆ ಮೇಂಟೈನ್ ಮಾಡ್ತೀರಾ ಇದನ್ನ? ಯಾವ ಥರ ಸಪ್ರೇಟ್? ಸರ್ ಇದನ್ನು ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ. ಇಷ್ಟಿಷ್ಟು ಅನಿಮಲ್ಸ್ಗೆ ಒಂದೊಂದು ಕಂಪಾರ್ಟ್ಮೆಂಟ್ ಅಂತ ಡಿವೈಡ್ ಮಾಡ್ಕೊಂಡಿದ್ದೀನಿ, ಏಜ್ ವೈಸ್ ಡಿವೈಡ್ ಮಾಡಿದ್ದೀನಿ, ಪ್ರೆಗ್ನೆನ್ಸಿ ವೈಸ್ ಡಿವೈಡ್ ಮಾಡಿದ್ದೀನಿ. ಇವಾಗ ಇಲ್ಲಿ ನೋಡಿ, ಇದೆಲ್ಲ ಬಂದು ಈಫರ್ಸು ಸರ್. ಕೆಳಗಡೆ ನನ್ನ ತಮ್ಮ ನಿಮಗೆ ತೋರಿಸಿರ್ತಾನೆ, ಅದು 1 ವರ್ಷ ಒಳಗಡೆ ಇರೋವಂಥ ಕರಗಳು ಅಂತ. ಆ 1 ವರ್ಷ ದಾಟಿರೋಂಥ ಕರಗಳು ಇಲ್ಲಿ ಬರ್ತವೆ. ಇಲ್ಲಿಂದ ನೆಕ್ಸ್ಟು ಬುಲ್ಸ್ ಜೊತೆ ಹೋಗುತ್ತೆ. ಸೊ ಬುಲ್ ಇರುವಂಥ ಕೇಜ್ಗೆ ಇದನ್ನ ಕಳಿಸ್ತೀವಿ. ಸೊ ಹಿಂಗೆ ಡಿಫ್ರೆನ್ಶಿಯೇಟ್ ಮಾಡ್ತಾ ಇರ್ತೀವಿ ನಾವು. ಹಂಗೆ ಡಿಫ್ರೆನ್ಶಿಯೇಟ್ ಮಾಡಿದ್ರೇ ಅದ್ರ ಮೇಂಟೆನೆನ್ಸ್ ಈಸಿ. ಇವಾಗ ಇದಕ್ಕೆ ಒಂಥರ ಊಟ ಹಾಕಬೇಕು, ಅದಕ್ಕೆ ಒಂಥರ ಊಟ ಹಾಕಬೇಕು. ಸೊ ಹಿಂಗೆ ಸಪ್ರೇಟ್ ಇದ್ರೆ ಅರ್ಥ ಆಗುತ್ತೆ. ಎಲ್ಲ ಒಂದರಲ್ಲಿ ಇದೆ ಅಂದರೆ ಯಾವುದಕ್ಕೆ ಎಷ್ಟು ಊಟ ಹಾಕ್ಬೇಕಂತ ಗೊತ್ತಾಗಲ್ಲ. ಸಾಯಿವಾಲೆ ಬೇರೆ, ಗಿರ್ರೆ ಬೇರೆ. ಖಂಡಿತ ಸರ್, ಅದೇ ಸಿಸ್ಟಮ್ ಇಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಗಿರ್ರೆ ಸಪ್ರೇಟು, ಸಾಯಿವಾಲೆ ಸಪ್ರೇಟು, ರಾಟಿನೇ ಸಪ್ರೇಟ್. ಇದರಲ್ಲಿ ಯಾವುದು ಗಿರ್ರು ಪ್ಯೂರು? ಸರ್ ಇದೆಲ್ಲ ಗಿರ್ರಸ ಸರ್. ಇಲ್ಲಿ ನೋಡಿ, ಈ ಎಷ್ಟು ಸುರದ್ರೂಪಿ ಆಗಿದ್ದಾಳೆ. ಪಾಟೆಡ್ ಹೆಡ್ ಸರ್, ಆನ್ಸ್ ಗೋಯಿಂಗ್ ಡೌನ್ ಸರ್. ಓಕೆ, ಶಿ ಹ್ಯಾಸ್ ಎ ವೈಟ್ ಸ್ಪಾಟ್ ಆನ್ ಹರ್ ಬಾಡಿ. ಕಿವಿ ಎಸ್ ದೇ ಆರ್ ಬಿಟ್ ಲಾಂಗ್, ಬಟ್ ಶೇಪ್ ಕರೆಕ್ಟ್ ಆಗಿದೆ. ಮ್ಯಾಂಗೋ ಲೀಫ್, ಕ್ಲೋಸ್ಡ್ ಮ್ಯಾಂಗೋ ಲೀಫ್. ಹಂಪ್ ಡೈರೆಕ್ಟ್ಲಿ ಇಂಟರ್ಸೆಕ್ಟಿಂಗ್ ಟು ದ ಫ್ರಂಟ್ ಲೆಗ್ ಸರ್. ಹಿಂದ್ಗಡೆ ಬ್ಯಾಕ್ ಬೋನು ಎರಡೂ ಸ್ಟ್ರಾಂಗ್ ಆಗಿದೆ ಸರ್. ಮೇಜರ್ ಏನೇನು ಬೇಕು ಅದರಲ್ಲಿ ಖಂಡಿತ ಇದೆ. ಸೊ ಇವಳ ನೋಡಿ ಸರ್, ಕಾಬ್ರೋ ಹಸ ಇಲ್ಲ ಇದನ್ನೇ ತಗೊಳ್ಳಿ. ಸೊ ಪಾಟೆಡ್ ಹೆಡ್ಡು, ಆನ್ಸ್ ಬೌ ಆನ್ಸು, ಓಕೆ, ಹಂಪ್ ಡೈರೆಕ್ಟ್ಲಿ ಇಂಟರ್ಸೆಕ್ಟಿಂಗ್ ಟು ಫ್ರಂಟ್ ಲೆಗ್ಗು. ಡಿಕ್ಲೈನ್ ಪೊಸಿಷನಲ್ಲಿ ಇದೆ ಬ್ಯಾಕು. ದಿಸ್ ಇಸ್ ನಾಟ್ ಗುಡ್ ಅಕಾರ್ಡಿಂಗ್ ಟು ಮೀ. ಬ್ಯಾಕ್ ಬೋನ್ ಎರಡೂ ಸ್ಟ್ರಾಂಗ್ ಆಗಿದೆ. ಓಕೆ, ಕೆಚ್ಚಲ್ ಫಾರ್ಮೇಷನ್ ಕರೆಕ್ಟ್ ಆಗಿದೆ. ಡ್ಯೂಲ್ಯಾಪ್ ಚೆನ್ನಾಗಿ ಫ್ಲೋಟ್ ಆಗಿದೆ. ಅದೇ ಈ ಹಸಾಗಿ ನೋಡ್ಕೊಳ್ಳಿ, ಬ್ಲ್ಯಾಕ್ ಫುಲ್ ಫ್ಲಾಟ್ ಆಗಿರುತ್ತೆ. ಒಂದೇ ಯಾರೋ ಸ್ಕೇಲ್ ಇಟ್ಟು ಎಳ್ದಂಗಿರುತ್ತೆ ಅದು ಬ್ಯಾಕು. ಸೊ ಅದು ಬಹಳ ಮುಖ್ಯ ಇರುತ್ತೆ ಹಸ ಅಲ್ಲಿ, ಗಿರ್ ಹಸ ಅಲ್ಲಿ. ಸೊ ಪ್ಯೂರೆಸ್ಟ್ ಗಿರ್ ಅಂತ ಹೇಳ್ಬೋದು ಸರ್ ಇದು. ಸೊ ಅದ್ರ ಬ್ಯಾಕ್ ನೋಡಿ ಸರ್, ಎಷ್ಟು ಕ್ಲೀನಾಗಿ ಒಂದೇ ಯಾರೋ ಸ್ಕೇಲ್ ಇಟ್ಟು ಕ್ಲೀನಾಗಿ ಕಟ್ ಮಾಡ್ದಂಗಿದೆ ಅದ್ರದ್ದು. ಅದು ಇಂಪಾರ್ಟೆಂಟ್ ಸರ್. ದಟ್ ಈಸ್ ಬಾಡಿ ಕನ್ಫರ್ಮೇಷನ್. ಅದನ್ನ ಬಾಡಿ ಕನ್ಫರ್ಮೇಷನ್ ಅಂತೀವಿ. ಹಂಪ್ ಡೈರೆಕ್ಟಾಗಿ ಫ್ರಂಟ್ ಲೆಗ್ಗೆ ಇಂಟರ್ಸೆಕ್ಟ್ ಆಗಬೇಕು. ಡ್ಯೂಲ್ಯಾಬ್ ಚೆನ್ನಾಗಿ ಮಕ್ಕದಿಂದ ಕೆಳಗಡೆವರೆಗೂ ಫ್ಲೋಟ್ ಆಗಬೇಕು. ನೇವಲ್ಲು ಬರೀ 4 ಬೆರಳಷ್ಟು ಮಾತ್ರ ನೇವಲ್ ಇರಬೇಕು. ಅದಕ್ಕೆ ಕೆಚ್ಚಲು ಕ್ಲೀನಾಗೆ 2 ಕಾಲು ಮಧ್ಯದಲ್ಲಿ ಕ್ಲೀನಾಗಿ ಪ್ಲೇಸ್ ಆಗಿರಬೇಕು. ಹಿಂಗೆ ಒಂಕ್ರೊಂಕ್ರ ಆಗಿರಬಾರ್ದು, ಕ್ಲೀನಾಗಿ ಸ್ಪಾಟ್ ಆಗಿರ್ಬೇಕು ಅದು. ಇಲ್ಲಿ ಇವನ ಹೆಸರು ಬಂದು ರತಿನೋ ಅಂತ ಸರ್, ಈ ಬುಲ್ ಹೆಸರು. ರತಿನೋ ಬಂದು ಬಾಡ್ವಾ ಬ್ಲಡ್ ಲೈನ್ ಮತ್ತು ಭಾವನಗರ್ ಬ್ಲಡ್ ಲೈನ್ ಮಿಶ್ರಣ. ಅವ್ರ ತಂದೆ ಹೆಸರು ತಿಲಕ್ ಅಂತ. ತಿಲಕ್ ಬಂದು ಭಾವನಗರ್ ಬ್ಲಡ್ ಲೈನಿಂದ ಬರ್ತಾನೆ. ಸೊ ತಾಯಿ ಹೆಸರು ರತಿ ಅಂತ. ರತಿ ಬಂದು ಬಾಡ್ವಾ ಬ್ಲಡ್ ಲೈನಿಂದ ಬರುತ್ತೆ. ಸೊ ದಿಸ್ ಇಸ್ ದ ಓನ್ಲಿ ಅನಿಮಲ್ ವಿಚ್ ಹಸ್ ಗಾಟ್ ದ ಹೈಯೆಸ್ಟ್ ಬ್ಲಡ್ ಕಂಟೆಂಟ್ ಆಫ್ ರೂಪಾ ಬಾಡ್ವಾ ಆ್ಯಂಡ್ ರೂಪಾ ಮೋಟಿ.
ಅಂದರೆ ಡೈರಿ ಫಾರ್ಮ್ ಮಾಡಿದ್ರೆ ನಾನು ಈ ಥರ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದೆ ಸರ್ ಇಲ್ಲ, ಓವರ್ ದ ಪೀರಿಯಡ್ ಆಫ್ ಟೈಮ್ ಕಲ್ತಿದ್ದು ಸರ್. ಇವಾಗ ಬ್ರೀಡಿಂಗ್ ಅಂತ ಬಂದಮೇಲೆ ಖಂಡಿತ ನಾನು ಮೆಂಡ್ಲೆಸ್ ಲಾ ಅನ್ನೋದು ಒಂದು ಲಾ ಇದೆ ಸರ್. ಲಾ ಆಫ್ ಡಾಮಿನೆನ್ಸ್ ಅಂತ, ಲಾ ಆಫ್ ಇನ್ಹೆರಿಟೆನ್ಸ್ ಅಂತ ಸುಮಾರಷ್ಟು ಬರುತ್ತೆ. ಸೊ ಲಾ ಆಫ್ ಡಾಮಿನೆನ್ಸ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್ ಇನ್ ಬ್ರೀಡಿಂಗ್. ಅಂದರೆ ಯಾವುದು ಡಾಮಿನೆಂಟ್ ನೇಚರ್, ಇವಾಗ ಈ ಬುಲ್ಲು ಒಂದು ಮಗುನ ಕೊಡುತ್ತೆ, ಆ ಮಗುವಲ್ಲಿ ಈ ಬುಲ್ದು ಯಾವುದು ಡಾಮಿನೆಂಟ್ ಇರುತ್ತೆ ಅದನ್ನು ನೋಡ್ಕೊಳ್ಬೇಕು. ಹಾಲು ಕೊಡೋ ಕ್ಯಾರೆಕ್ಟರಿಸ್ಟಿಕ್ ಡಾಮಿನೆಂಟ್ ಇರುತ್ತಾ, ಇಲ್ಲ ಇದ್ರದ್ದು ರೂಪ ಡಾಮಿನೆಂಟ್ ಇರುತ್ತಾ, ಇಲ್ಲ ರೂಪ ಹಾಲು ಕೊಡೋದು ಎರಡೂ ಡಾಮಿನೆಂಟ್ ಇರುತ್ತಾ, ಇದನ್ನೆಲ್ಲ ಲಾ ಆಫ್ ಡಾಮಿನೆನ್ಸ್. ಸೊ ಅದನ್ನು ನಾವು ನೋಡ್ಕೊಳ್ತೀವಿ. ಅದನ್ನ ನೋಡಿಕೊಂಡು ಆ ಬುಲ್ನ ನಂತರ ಯೂಸ್ ಮಾಡ್ತೀನಿ. ನಾನು ಯಾವುದೇ ಚಿಕ್ಕ ಬುಲ್ನ ತೊಗೊಂಬಂದು ಇಟ್ಕೊಳ್ಳಲ್ಲ. 1 ವರ್ಷ 2 ವರ್ಷ ನಾನು ಇಲ್ಲಿ ಇಟ್ಕೊಂಡು ನಾನು ಇದು ಮಾಡಲ್ಲ. ಅದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರಬೇಕು, ಅದ್ರದ್ದು ಕರ ನಾನು ನೋಡಿರಬೇಕು, ಅದ್ರ ಕರ ಹಾಲು ಕರಿತಿರ್ಬೇಕು, ಅಂಥ ಬುಲ್ನೇ ತೊಗೊಂಬಂದು ನಾನು ಬಿಡೋದು. ನನ್ನ ಹತ್ರ ಇರೋದೆಲ್ಲನೂ ಒಂದು 8 ವರ್ಷ 6 ವರ್ಷದ ಮೇಲ್ಗಡೆ ಇರುವಂಥ ನಂದಿಗಳು ಇರ್ತವೆ, ಅದಕ್ಕಿಂತ ಚಿಕ್ಕ ವಯಸ್ಸಿಂದ ಇರಲ್ಲ. ನಿಮ್ಮಲ್ಲಿ ಬುಲ್ಗಳನ್ನ ಯಾವ ರೀತಿ ಬೆಳೆಸ್ತೀರಾ ಸರ್ ನೀವು? ಸರ್ ಬುಲ್ನ ಬೆಳೆಸೋದಂದ್ರೆ ಜಸ್ಟ್ ಎಲ್ಲರೂ ಹಸುಗಳಿಗೆ ಏನು ಕೊಡ್ತಾರೋ ಊಟ ಅದೇ ಊಟ ಕೊಡ್ತೀನಿ. ಸ್ವಲ್ಪ ಜಾಸ್ತಿ ತಿನ್ಬೋದು ಅಷ್ಟೇ. ಹಸು ಇವಾಗ 10 kg ತಿಂತಿದ್ರೆ ಇದೊಂದು 20 kg ತಿನ್ಬೋದು. ಅದಕ್ಕಿಂತ ಇನ್ನು ಸಪ್ರೇಟಾಗಿ ಏನೋ ಬೇರೆ ಫುಡ್ ಕೊಡ್ತೀನಿ ಅಂತ ಎಲ್ಲ ಏನಿಲ್ಲ. ಬನ್ನಿ ತೋರಿಸ್ತೀನಿ. ಇಲ್ಲೊಂದು ಬುಲ್ ಇದ್ದಾನೆ, ನಂದಿದ್ದಾನೆ. ಇವನ ಹೆಸರು ಬಂದು ನಂದ್ ಅಂತ. ಇವನ ಫಾದರ್ ಹೆಸರು ರೂಪಾನು ನಂದ್ ಅಂತ. ರೂಪಾನು ನಂದ್ ಇಸ್ ದ ವರ್ಲ್ಡ್ಸ್ ನಂಬರ್ 1 ಗಿರ್ ಬುಲ್ ಸರ್. ಸೊ ಆ ರೂಪಾನು ನನ್ನ ಸಂತತಿ ಇವನೊಬ್ಬನೇ ಇರೋದು ಇಡೀ ಸೌತ್ ಇಂಡಿಯಾಲಿ. ಸೊ ಇವರ ತಾಯಿ ಹೆಸರು ದಾಮು ಅಂತ. ದಾಮು ಕಮ್ಸ್ ಫ್ರಮ್ ಎ ಪೆಡಿಗ್ರಿ ಆಫ್ ದಾಡಮ್ಯು. ಸೊ ದಟ್ಸ್ ಅ ಬ್ಯೂಟಿಫುಲ್ ಪೆಡಿಗ್ರಿ ಆಫ್ ಮೈ ನಂದ್. ಸೊ ಇಲ್ಲಿ ಇನ್ನೊಬ್ಬ ನಂದಿ ಇದ್ದಾನೆ. ಈ ಹಸ ನೋಡಿ ಸರ್ ಎಷ್ಟು ಸುರದ್ರೂಪಿ ಆಗಿದೆ. ಸೊ ಪಾಟೆಡ್ ಹೆಡ್ಡು, bow horns, flat back, dual are floating till the udder, legs are straight, strong hoofs. Rudra, Ale, Rudra, 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 Rudra ಬಂದು ಸಾಯ್ಲಾ ಲೈನ್ ಅಂತ ಹೇಳ್ಬೋದು. ಇಟ್ಸ್ ಅ ಬ್ಯೂಟಿಫುಲ್ ಬುಲ್. ಇವತ್ತು ಸುಮಾರು ಒಂದು 35ರಿಂದ 40 ಹೆಣ್ಕರ ಇದೆ ನನ್ನ ಹತ್ರ. ಎಲ್ಲನೂ ಐ ಮಿಲ್ಕ್ ಲೈನಲ್ಲೇ ಬರುತ್ತೆ. ಸೊ ಪಾಟೆಡ್ ಹೆಡ್ ಇದೆ, ಹಂಪ್ ಇಸ್ ಡೈರೆಕ್ಟ್ಲಿ ಇಂಟರ್ಸೆಕ್ಟಿಂಗ್ ಟು ದ ಫ್ರಂಟ್ ಲೆಗ್ಗು, ಫ್ಲಾಟ್ ಬ್ಯಾಕ್ ಇದೆ, ಬ್ಯಾಕ್ ಬೋನ್ಸ್ ಆರ್ ಸ್ಟ್ರಾಂಗ್. ಸೊ ಬುಲ್ಲಲ್ಲಿ ಏನೇನೆಲ್ಲ ಬೇಕೋ ಪ್ರತಿಯೊಂದು ಇವನಲ್ಲಿದೆ ಸರ್. ಇವನ್ನ ಲಿಲ್ಲಿಡಿ ಅಂತಾರೆ ಸರ್, ಕಾಲ ಲಿಲ್ಲಿಡಿ ಅಂತಾರೆ. ಇದು ಗಿರಲ್ಲಿ ಒಂದು ಇದು ಪಂಗಡ ಅಂತ ಹೇಳ್ಬೋದು. ಗಿರಲ್ಲಿ ವೈಟು, ಬ್ಲ್ಯಾಕು, ಬ್ರೌನು ಈ 3 ಕಲರ್ಸು ಇರಬಹುದು. ಸೊ ಇದು ಬ್ಲ್ಯಾಕಲ್ಲಿ ಮಿಶ್ರಣ ಆಗಿರೋಂಥ ಲಿಲಿಡಿ ಅಂತ ಹೇಳ್ತಾರೆ ಸರ್. ಲಿಲಿಡಿ ಇದೇನಂದರೆ ಕೆಚ್ಚಲ್ ಬ್ಲ್ಯಾಕ್ ಇರುತ್ತೆ, ಟೈಲ್ ಅಂದರೆ ತೋಕೆ ಬ್ಲ್ಯಾಕ್ ಇರುತ್ತೆ, ಕಾಲ್ ಬ್ಲ್ಯಾಕ್ ಇರುತ್ತೆ, ಕಿವಿ ಬ್ಲ್ಯಾಕ್ ಇರುತ್ತೆ, ಮೂಗು ಬ್ಲ್ಯಾಕ್ ಇರುತ್ತೆ. ಸೊ ಇದು 5 ಲಕ್ಷಣ ಬ್ಲ್ಯಾಕ್ ಇರಬೇಕು, ಬಾಡಿಯಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಇರಬೇಕು. ಸೊ ದಟ್ಸ್ ಲಿಲಿಡಿ ಸರ್. ಸರ್ ಇದು ಅಷ್ಟೇ ಕೊಡುತ್ತೆ. ನಾರ್ಮಲ್ ಹಸ ಎಷ್ಟು ಬೇರೆ ಗಿರ್ ಎಷ್ಟು ಕೊಡುತ್ತೋ ಇದು ಅಷ್ಟೇ ಕೊಡುತ್ತೆ ಸರ್. ಶನಿವಾರ ಭಾನುವಾರ ಆದರೆ ನಮಗೆ ತಿನ್ನಕ್ಕೂ ಟೈಮ್ ಇರಲ್ಲ, ಬರ್ತಾನೆ ಇರ್ತಾರೆ ಜನ. ಸೊ ಖಂಡಿತ ಜನ ಬರ್ತಾ ಇರ್ತಾರೆ. ಇವಳ ಹೆಸರು ಸಕೀನಾ ಅಂತ ಇಟ್ಟಿದ್ದೀನಿ. ಇದು ಒಳ್ಳೆ ಹಸ. ಅಂದರೆ ಇದು ವರ್ಷಕ್ಕೆ 2 ಕರ ಕೊಡೋ ಸ್ಟೇಜಲ್ಲಿ ಇದೆ ಸರ್. ಅಂದರೆ ಜನವರಿಯಲ್ಲಿ ಕರ ಕೊಟ್ಟರೆ ನವಂಬರು ಡಿಸೆಂಬರಲ್ಲಿ ಇನ್ನೊಂದು ಕರ ಕೊಡುತ್ತೆ. ಅಂದರೆ ಜನವರಿಯಲ್ಲಿ ಕೊಟ್ಟರೆ ನವಂಬರ್ ಡಿಸೆಂಬರಲ್ಲಿ ಇನ್ನೊಂದು ಕೊಡುತ್ತೆ. ಅಂದರೆ ಇವಳು ಫಲ ಕೊಟ್ಟೋದು 35 ದಿನದಿಂದ 40 ದಿನಕ್ಕೆ ಇನ್ನೊಂದ್ಸರಿ ಫಲ ಕಟ್ತಾಳೆ. ಖಂಡಿತ ಈಟ್ ಸೈಕಲ್ಗೆ ಬರ್ತಾಳೆ. 35 ದಿನಕ್ಕೆ ಈಟ್ ಸೈಕಲ್ ಬರ್ತಾಳೆ. 35 ದಿನಕ್ಕೆ ಗರ್ಭ ಕಟ್ಟಿಸ್ತೀನಿ. ತಿರ್ಗಾ ಇವಳು ನವಂಬರ್ ಡಿಸೆಂಬರ್ ಅಷ್ಟೊತ್ತಿಗೆ ಮತ್ತೆ ಇನ್ನೊಂದು ಕರ ಕೊಡುತ್ತೆ. ಒಳ್ಳೆ ಹೆಲ್ತ್ ಕಂಡೀಷನ್ ಸರ್, ಏನು ತೊಂದರೆ ಇಲ್ಲ. ಒಳ್ಳೆ ಹಾಲು ಕೊಡ್ತಾಳೆ, ಒಳ್ಳೆ ಪೆಡಿಗ್ರಿ. ಇವಳು ಬಂದು ಇದು ಮೋರ್ಬಿ ಲೈನ್ ಅಂತ ಬರುತ್ತೆ ಸರ್. ಆ ಮೋರ್ಬಿ ಲೈನ್ಗೆ ಸೇರಿರುವಂಥದ್ದು. ಇದು ಗಿರ್ ಅನ್ನೋದು ಆ್ಯಕ್ಚುಲಿ ಬಂದು ಸರ್ ಗುಜರಾತಲ್ಲಿ ಸುಮಾರಷ್ಟು ರಾಜಮನೆತನೆಯವರು ಇದನ್ನ ಅಳವಡಿಸ್ಕೊಂಡು ಬಂದಿದ್ದಾರೆ. ಸೊ ಅದೆಲ್ಲನೂ ಅವ್ರ ಮನೆತನದ ಲೈನ್ ಮೇಲೆ ಬಂದಿದೆ ಅಷ್ಟೇ ಸರ್. ಮೋರ್ಬಿ ಹಸುಗಳೆಲ್ಲಾನು ದೊಡ್ಡ ಕಿವಿ ಇರುತ್ತೆ. ಭಾವನಗರು, ಬಾಡ್ವಾ, ಜಸ್ಡನ್ ಎಲ್ಲ ಚಿಕ್ಕ ಕಿವಿ ಇರುತ್ತೆ. ನಂದಿಗಳು ತೋರಿಸ್ತೀನಿ ಸರ್.